ಅಜ್ಜಿ ಅಜ್ಜಿ ಗಣೇಶಂದು ಕತೆ ಹೇಳಜ್ಜಿ ಕೇಳೋಣ. ನನಗೆ ಕತೆ ಅಂದ್ರೆ ಬೋಲಿ ಇಷ್ಟ. ಹೇಳಜ್ಜಿ ಕತೆನ. ಏ ಪಾಪ ಅದೇನಿಲ್ಲ ಕಣಲ್ಲ, ಕತೆ ಸಣ್ಣದೇನ, ಸ್ಯಾನೆ ದೊಡ್ಡದಲ್ಲ, ಹೇಳ್ತೀನಿ ಕೇಳು. ಒಂದ್ಸರಿನ ಪಾರ್ವತಿ ಶಿವಪ್ಪ ಇಲ್ಗ ಹೋಗಿರ್ತೈತಂತೆ. ಅದಕ್ಕೆ ಶಿವಪ್ಪ ಹೋಗಿ ಸ್ಯಾನೆ ದಿನ ಆಗಿರ್ತೈತಂತೆ. ತಿರ್ಗಾ ಶಿವಪ್ಪ ಬತ್ತೈತೆ ಅಂತೇಳಿ ಇನ್ನೊಂದಿನೂ ಇನ್ನೊಬ್ಬ ವಿಜಯ ಅಂತಾನೆ ಇಬ್ರು ದ್ವಾರಪಾಲಕರು ಇರ್ತಾರಂತೆ. ಅವರು ಬಂದು ಹೇಳ್ತಾರಂತೆ ಶಿವಪ್ಪ ಬತ್ತೈತಿ ಇವತ್ತು ಅಂತೇಳಿ. ಅದಕ್ಕೆ ಪಾರ್ವತಿ ಬೋಲ್ ಖುಷಿ ಆಗ್ತೈತಂತ ಅವಳಿಗೆ. ಅವಾಗ ಅಯ್ಯೋ ನಾನು ಇಷ್ಟ ದಿನ ನಮ್ಮ ಯಜಮಾನ್ರು ಇಲ್ಲ ಅಂತೇಳಿ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿರ್ಲಿಲ್ಲ, ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು ಅಂತೇಳಿ ಸ್ನಾನ ಮಾಡ್ಕೊಂಡು ಒಡವೆ ಬಟ್ಟೆ ಎಲ್ಲ ಇಕ್ಕೊಂಡು ಚೆನ್ನಾಗಿ ರೆಡಿ ಆಗಬೇಕು ಅಂತ ಅನ್ಕೊಂತಾಳಂತೆ ಪಾರ್ವತಿ ದೇವಿ. ಆವಾಗ ಅಷ್ಟು ಅರಿಶಿನ ತಂದ್ಬಿಟ್ಟು ಅರಿಶಿನದಾಗೆ ಒಂದು ಗೊಂಬೆ ಮಾಡಿರ್ತಾಳಂತೆ. ಗೊಂಬೆ ಮಾಡಿದಾಗ ಇದು ಎಲ್ಲ ಚೆನ್ನಾಗೈತೆ, ಏನೋ ಒಂದು ಮಿಸ್ಟೇಕ್ ಆಗೈತಲ್ಲ ಏನು ಅಂತ ಯೋಚನೆ ಮಾಡ್ತಿದ್ದಾಗ ಅಯ್ಯೋ ಇದಕ್ಕೆ ಜೀವನೇ ಇಲ್ಲ ಅಲ್ವೇ ಅಂತೇಳಿ ಜೀವ ಕೊಡ್ತಾಳಂತೆ. ಜೀವ ಕೊಟ್ಟು ಅದು ಅಮ್ಮ ಅಂದಾಗ ಅವಳಿಗೆ ಬೋಲ್ ಖುಷಿ ಆಗ್ತೈತಂತೆ. ಅಯ್ಯೋ ಈ ಜಗತ್ನಾಗಿರೋ ಮಕ್ಕಳೆಲ್ಲ ಅಮ್ಮ ಅಂದ್ರು ನನಗೆ ಅಷ್ಟು ಖುಷಿ ಆಗಿರಲಿಲ್ಲ, ನೀನು ಅಮ್ಮ ಅಂತಿದಂಗೆ ಅಷ್ಟು ಖುಷಿ ಆಯ್ತು ಅಂತ ಹೇಳಿದಾಗ ಸರಿ ಕಣಮ್ಮ ನನಗೀಗ ಏನು ಕೆಲಸ ಹೇಳಮ್ಮ ಅಂತ ಹೇಳಿದಾಗ ನಾನು ಸ್ನಾನಕ್ಕೆ ಹೋಗ್ತೀನಿ, ಯಾರೇ ಬರಲಿ ಯಾರೇ ಬಂದು ಬಿಡು ಒಳಗೆ ಅಂದರೂ ಬಿಡಬೇಡ, ಅದು ಯಾರೇ ಆದರೂ ಪರವಾಗಿಲ್ಲ ಅಂತೇಳಿ ಹೇಳಿ ನೀರು ಒಯ್ಕಮಕ್ಕೆ ಹೋಗ್ತಾಳಂತೆ. ಗಣೇಶ ಸರಿ ನಮ್ಮಮ್ಮ ಹೇಳಿದ್ನ ನಾನು ಅಚ್ಚುಕಟ್ಟಾಗಿ ಪಾಲಿಸ್ಬೇಕು, ಯಾರೇ ಬಂದರೂ ಒಳಗೆ ಬಿಡಬಾರ್ದು ಅಂತ ಬಾಕ್ಲಾಗೆ ಕುಕ್ಕಂತಾನಂತೆ. ಆವಾಗ ಶಿವಪ್ಪ ಬತ್ತೈತಂತೆ. ಬಂದು ಒಳಕ್ಕೆ ಹೋಗಿದ್ರೆ ಗಣೇಶ ಬಿಡಲ್ವಂತೆ. ಆವಾಗ ಯಾರು ನೀವು ಯಾಕೆ ಒಳಕ್ಕೆ ಹೋಗ್ತೀರಾ ಅಂತ ಕೇಳಿದಾಗ ನನ್ನೇ ಯಾರು ಅಂತ ಕೇಳ್ತೀಯ, ನಾನು ಈ ಮನೆ ಯಜಮಾನ ಹಂಗೆ ಹಿಂಗೆ ಅಂತ ಹೇಳಿದಾಗ ನೀನು ಯಾರೇ ಆದರೂ ನಾನು ಒಳಕ್ಕೆ ಬಿಡಲ್ಲ, ನಮ್ಮ ಅಮ್ಮ ಹೇಳವಳೆ ಅಂತೇಳಿ ಹೇಳ್ತೈತಂತೆ ಗಣೇಶ. ಆವಾಗ ಶಿವಪ್ಪ ನಿಮ್ಮಮ್ಮ ಯಾರು ನಿಮ್ಮಮ್ಮ ಅಂತ ಹೇಳಿ ಕೇಳ್ತಾನಂತೆ ಶಿವಪ್ಪ. ಆವಾಗ ಗಣೇಶ ನಮ್ಮಮ್ಮ ಪಾರ್ವತಿ ಪರ್ವತರಾಜನ ಮಗಳು ಅಂತೇಳಿ ಹೇಳಿದಾಗ ಶಿವಪ್ಪ ಇದು ಯಾವುದೋ ದುಷ್ಟಶಕ್ತಿ ಹಿಂಗೆ ಮಾಡ್ತಾ ಐತೆ ಅಂತೇಳ್ಬಿಟ್ಟು ಸಿಟ್ಟು ಬಂದ್ಬಿಟ್ಟು ತ್ರಿಶೂಲದಾಗೆ ಗಣೇಶಂದ ಕೊತ್ತ ಕಡಿತಾನಂತೆ. ಅದು ಗಣೇಶ ಅಮ್ಮ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಕ್ಯಂತಾನಂತೆ. ಆವಾಗ ನೀರೊಯ್ಕಮ್ಮಕ್ಕೆ ಹೋಗಿರ್ತಾಳಲ್ಲ ಪಾರ್ವತಿ ದೇವಿ, ಅಮ್ಮ ಅಂತಿದಂಗೆ ಬೇಗ ಓಡ್ ಬರ್ತಾಳಂತೆ. ಓಡ್ ಬಂದು ನೋಡಿರೆ ಗಣೇಶನ ತಲೆನೇ ಇರಲ್ವಂತೆ. ಅವಳು ಅಳ್ತಾನ ಏನು ಸ್ವಾಮಿ ನೀವು ಹಿಂಗೆ ಮಾಡಿರಿ ಅಂತೇಳಿ ಕೇಳ್ತಾಳಂತೆ. ಆವಾಗ ಶಿವಪ್ಪ ಯಾಕೆ ಪಾರ್ವತಿ ಅಂತೇಳಿ ಕೇಳ್ತಾನಂತೆ. ಆವಾಗ ಪಾರ್ವತಿ ದೇವಿ ಇವನು ನಾನು ಸೃಷ್ಟಿ ಮಾಡಿರೋ ಮಗ, ಇವನ ಹೆಸರು ವಿನಾಯಕ, ನೀವು ಎಂಥ ಕೆಲಸ ಮಾಡಿಬಿಟ್ರಿ, ನನಗೆ ಅದೆಲ್ಲ ಗೊತ್ತಿಲ್ಲ, ನನ್ನ ಮಗ ನನಗೆ ಬೇಕು, ಅದು ಏನು ಮಾಡ್ತಿರೋ ಏನು ಕತೆನ, ನನಗಂತೂ ನನ್ನ ಮಗ ಬೇಕು, ಇಲ್ಲ ಅಂದರೆ ನಾನು ಪ್ರಪಂಚನೇ ಪ್ರಳಯ ಮಾಡಿಬಿಡ್ತೀನಿ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಅಳ್ತಾ ಗೋಳಾಡ್ತಾ ಇರ್ತಾಳಂತೆ. ಆವಾಗ ಶಿವಪ್ಪ ದ್ವಾರಪಾಲಕರನ್ನ ಕರೆದು ನೋಡ್ರಿ ಭೂಲೋಕಕ್ಕೆ ಹೋಗ್ರಿ, ನಿಮ್ಮ ಕಣ್ಣಿಗೆ ಮೊದಲು ಯಾವ್ದು ಬೀಳ್ತೈತೋ ಮಗು ಥರ ಯಾವ್ದು ಇರ್ತೈತೋ ಅದ್ರದ್ದು ತಲೆ ತಗೊಂಬರ್ರಿ ಅಂತೇಳಿ ಹೇಳ್ತಾನಂತೆ. ಅವರು ಸರಿ ಅಂತೇಳಿ ಭೂಲೋಕಕ್ಕೆ ಬರ್ತಾರಂತೆ. ಆವಾಗ ಭೂಲೋಕದಾಗೆ ಫಸ್ಟಿಗೆ ಅವರಿಗೆ ಆನೆ ಕಾಮ್ತೈತಂತೆ. ಆನೆ ಮಗು ಥರ ಮನೆ ಕೆಂಡಿರ್ತೈತಂತೆ. ಶಿವಪ್ಪ ಹೇಳಿರ್ತೈತಲ್ಲ ಮಗು ಥರ ಮನೆ ಕೆಂಡಿರೋದು ಮೊದಲಿಗೆ ಯಾವ್ದು ನೋಡ್ತೀರೋ ಅದ್ರ ತಲೆ ತಕೊಂಬರ್ರಿ ಅಂತೇಳಿ ಹೇಳಿರ್ತೈತಲ್ಲ, ಅವರು ಆನೆ ತಲೆ ಕಡ್ಕೊಂಡು ಹೋಗಿ ಗಣೇಶಿಗೆ ಇಕ್ತಾರಂತೆ. ಆವಾಗ ಗಣೇಶಿಗೆ ಜೀವ ಬರ್ತೈತಂತೆ. ಆವಾಗ ಪಾರ್ವತಿ ದೇವಿಗೆ ಬೋಲ್ ಖುಷಿ ಆಗ್ತೈತಂತೆ. ಆವಾಗ ಶಿವಪ್ಪ ಇವನು ನನ್ನ ಮಗನೇ ಅಂತೇಳಿ ಗಣೇಶನ ಒಪ್ಪಿಗೆ ಅಂತಾನಂತೆ. ಅಷ್ಟೇ ನೋಡಪ್ಪ ಗಣೇಶನ ಕತೆ. ಅಜ್ಜಿ ಗಣೇಶನ್ ಕತೆ ಬೋಲ್ ಚೆನ್ನಾಗೈತೆ ನಿಜವಾಗ್ಲೂ. ನಿನ್ಗೆ ಅದು ನ್ಯೂಸ್ ಕತೆ ಗೊತ್ತಜ್ಜಿ? ಕತೆ ಮಾತ್ರ ಬೋಲ್ ಚೆನ್ನಾಗಿ ಕೇಳಿದ್ಯಾ. ನಾನು ಇವನ್ನೆಲ್ಲ ಹೋಗಿ ನನ್ನ ಫ್ರೆಂಡ್ಗಳಿಗೆ ಹೇಳ್ತೀನಿ ಕತೆನ. ಈ ಕತೆ ಅಂತ ಎಂತ ಚೆನ್ನಾಗೈತೆ ಗೊತ್ತೇ ಅಜ್ಜಿ? ನೋಡಿದ್ರಲ್ಲ ಫ್ರೆಂಡ್ಸ್, ಗಣೇಶನ್ ಕತೆ ನಿಮಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.